ಅಡಿಕೆ ವರ್ತಕರ ಲಾರಿಯನ್ನ ತಡೆದು ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಕಾರೇಹಳ್ಳಿ ಉಲ್ಲಾಸ್ ವಿರುದ್ಧ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಚಿತ್ರದುರ್ಗ ಗ್ರಾಮಾಂತರ ಪೊಲೀಸ್ ಠಾಣೆ ಬಳಿಯಲ್ಲಿ ಧರಣಿ ಮಾಡಿ ಕಾರೇಹಳ್ಳಿ ಉಲ್ಲಾಸ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಇತ್ತ ಚಿತ್ರದುರ್ಗ ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿ, ಬಲಗೈ ಬಂಟ ಅನೀಸ್ ಎಂಬವರು ತಮ್ಮ ಕ್ರಮವನ್ನು ಸಮರ್ಥನೆ ಮಾಡಿಕೊಂಡಿದ್ದು ಅಡಿಕೆ ಕಳ್ಳ ಸಾಗಾಣಿಕೆ ಆರೋಪವನ್ನು ಮಾಡಿದ್ದಾರೆ. ಬಾಂಗ್ಲಾದೇಶ, ಶ್ರೀಲಂಕಾದಿಂದ ಕಳಪೆ ಅಡಿಕೆ ತಂದು ಮಾರಾಟ ಮಾಡಿ ಸರ್ಕಾರಕ್ಕೆ ತೆರಿಗೆ ವಂಚನೆ ಮಾಡ್ತಾ ಇದ್ದಾರೆ. ಇದೆಲ್ಲ ಅಕ್ರಮ ಅಡಿಕೆ ಜಾಲ ಅಂತ ಕಿಡಿಕಾರಿದ್ದಾರೆ. ಇನ್ನು ಈ ಬಗ್ಗೆ ನಾವು ಪೊಲೀಸರು, ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಅಂತ ಸಮರ್ಥನೆ ಕೂಡ ಮಾಡಿಕೊಂಡಿದ್ದಾರೆ. ಎಲ್ಲ ರೆಕಾರ್ಡ್ ಸರಿ ಇದೆ, ಆಯ್ತು ಹೋಗ್ರಿ ಅಂತಾರೆ. ನನಗೆ ಹೇಳಿದ್ಮೇಲೆ ನಾನೇ ರೈತರಿಂದ ಮತ್ತೆ ನಮ್ಮ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಿಂಗೆ ಕಳ್ಳ ಸಾಗಾಣಿಕೆ ಮಾಡ್ತಿದ್ದಾರೆ. ದಯವಿಟ್ಟು ನಾವು ಎಲ್ಲಾ ಡಿಪಾರ್ಟ್ಮೆಂಟ್ಗೆ ಹೇಳಿದ್ರು ಯಾರೂ ತಲೆ ಕೆಡಿಸ್ಕೊಂತಿಲ್ಲ. ಹೀಗಾಗಿ ಒಂದು ಗಾಡಿ ಕಳ್ಳ ಸಾಗಾಣಿಕೆ ಹೋಗ್ತಿದೆಯಣ್ಣ, ದಯವಿಟ್ಟು ಇದನ್ನ ತಡೆದು ನೀವು ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಮುಟ್ಟಿಸ್ರಿ ದಯವಿಟ್ಟು ಅಂತೇಳಿ ನಮಗೊಂದು ಮಾಹಿತಿ ಬಂತು. ಆ ಮಾಹಿತಿ ಆಧಾರದ ಮೇಲೆ ನಾವೇನ್ ಮಾಡಿದ್ವಿ, ಡಾಬಾ ಒಂದು ಚಿತ್ರದುರ್ಗದ ಹೈವೇನಲ್ಲಿರೋ ಡಾಬಾ ಹತ್ರ ಹೋಗಿ ಒಂದು ಲಾರಿ ನಿಂತಿತ್ತು. ಆ ಲಾರಿಗೆ ಡ್ರೈವರಿಗೆ ಕರೆದು ಕೇಳಿದ್ವಿ, ಏನಪ್ಪ ಇದು ಅಂತ. ಸರ್ ಇದು ಅಡಿಕೆ ಅಂತ ಹೇಳ್ದ. ಎಲ್ಲೇದಪ್ಪ, ಹಿಂದಿ ಮಾತಾಡ್ತಿದ್ದ ಅವ್ನು, ಕನ್ನಡ ಮಾತಾಡ್ತಿದ್ದಿಲ್ಲ. ಎಲ್ಲೇದಪ್ಪ ಇದು, ಎಲ್ಲಿ ತುಂಬಿದ್ಯಾ? ಅದೇನೋ ಚನ್ನಗಿರಿಯಲ್ಲಿ ತುಂಬಿದ್ದೀನಿ ಅಂತ ಹೇಳ್ದ. ಸರಿನಪ್ಪ, ಹಿಂಗೆ ಕಳ್ತನ ಮಾಡ್ತೀರಂತ ಇದು ಬಂದೈತಂದ್ರೆ, ಇಲ್ಲ ಸರ್ ನಂತಗೆ ಅಂತದ್ದೇನು ಇಲ್ಲ ಹಂಗೆ ಹಿಂಗೆ ಅಂತ. ಸದ್ಯಕ್ಕೆ ನಾವು ಇವ್ರಿಗೆ ಫೋನ್ ಮಾಡಿದ್ವಿ, ವಾಣಿಜ್ಯ ತೆರಿಗೆ ಅಧಿಕಾರಿಗಳಿಗೆ ಫೋನ್ ಮಾಡಿ, ಸರ್ ಹಿಂಗೊಂದು ಅಕ್ರಮ ಕಾಣ್ತಿದೆ, ಅಡಿಕೆ ಗಾಡಿ ಬಂದಿದೆ, ದಯವಿಟ್ಟು ಬರ್ರಿ ಅಂತ ಕರೆದಾಗ ಅವರು ಸ್ಥಳಕ್ಕೆ ಆಗಮಿಸಿದಾಗ ಸಂಬಂಧಪಟ್ಟ ದಾಖಲೆ ಪರಿಶೀಲನೆ ಮಾಡಿದಾಗ ಇವತ್ತು ನೀವು ನಾನು ಎಲ್ಲರಿಗೂ ಕೇಳ್ತಿರೋದು, ಅಧಿಕಾರಿಗಳಿಂದ ಹಿಡಿದು ಈಗ ಯಾರು ಬಂದು ಕೂತ್ಕೊಂಡು ಕಳ್ಳ ಸಾಗಾಣಿಕೆ ಮಾಡೋರು ಬಂದು ಪ್ರೆಸ್ ಮೀಟ್ ಮಾಡಿ ಕಂಪ್ಲೇಂಟ್ ಮಾಡಿ